ನಿನ್ನೆ ಸುರಿದಂತ ಮಳೆಗೆ ರಾಜಧಾನಿ ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ನಗರದಲ್ಲಿ ನೆಲಕ್ಕುರುಳಿದ್ದ ಮರಗಳ ತೆರವು ಕಾರ್ಯ ಜಿಬಿಎಯಿಂದ ನಡೀತಾ ಇದೆ. ಇವತ್ತು ಸಮರೋಪಾದಿಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ನಿನ್ನೆ ವಿದ್ಯುತ್ ಕಂಬಗಳು ಬಿದ್ವು, ಮರಗಳು ಬಿದ್ವು, ಕಾಂಪೌಂಡ್ ಗೋಡೆ ಬಿತ್ತು, 7 ಜನ ಬಲಿಯಾದ. ಕರೆಂಟ್ ಶಾಕ್ನಿಂದ ಒಬ್ಬ ಯುವಕ ಬಲಿಯಾದ. ಇದು ಗೊತ್ತಿರುವಂತ ಮಾಹಿತಿ ಅಷ್ಟೇ. ಇನ್ನು ಏನೇನಾಗಿದೆಯೋ ಏನೋ ಅವಾಂತರಗಳು, ಇನ್ನು ತಗ್ಗು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂತ ಜನರಿಗೆ ಅದೆಷ್ಟು ಮಳೆ ಕಾಟ ಕೊಟ್ಟಿದೆಯೋ ಏನು. ಸಮರೋಪಾದಿಯಲ್ಲಿ ತೆರವು ಕಾರ್ಯ ನಡೀತಾ ಇದೆ ಬೆಂಗಳೂರಿನಲ್ಲಿ. ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ನಗರದಲ್ಲಿ ರಾತ್ರಿ ಮತ್ತೆ ಮಳೆ ಆರ್ಭಟಿಸುವ ಸಾಧ್ಯತೆ ಇದೆ. ಇವತ್ತು ಕೂಡ ಈಗಲೂ ಮೋಡ ಕವಿದ ವಾತಾವರಣ ಇದೆ ಬೆಂಗಳೂರಿನಲ್ಲಿ. ಸೊ ಇವತ್ತು ರಾತ್ರಿಯೂ ಕೂಡ ಮಳೆ ಆರ್ಭಟಿಸುವ ಸಾಧ್ಯತೆ ಇದೆ. ಸೊ ಆಲ್ಮೋಸ್ಟ್ ಈಗ ಬೆಂಗಳೂರಿನ ಜನ ಏನು ಮಾಡ್ತಾ ಇದ್ದಾರೆ, 6 ಗಂಟೆ ಆಯಿತು, ಕೆಲಸ ಮುಗೀತಾ, ತಮ್ಮ ಮನೆಗೆ ಓಡೋಗ್ಬಿಡ್ತಾರೆ. ಈಗ ತಮ್ಮ ಮನೆಗೆ ಹೋಗಿ ಆರಾಮಾಗಿ ಕೂತ್ಕೋಬೇಕಷ್ಟೇ. ನಿನ್ನೆ ಅನುಭವಿಸಿರುವಂಥ ಕಷ್ಟ ಇದೆಯಲ್ಲ, ಸಂಕಷ್ಟ ಇದೆಯಲ್ಲ, ಅದು ಯಾರಿಗೂ ಬೇಡ. ಆರಾಮಾಗಿ ಮನೆ ಹೋಗಿ ಸೇರ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು. ಮಳೆ ಅಷ್ಟೇ ಅಲ್ಲ, ಆಲಿಕಲ್ ಸಹಿತ ಮಳೆ, ಜೊತೆಗೆ ವಿದ್ಯುತ್ ಕಂಬಗಳು ಬಿದ್ವು, ಮರಗಳು ಬಿದ್ದು ಹೋಗ್ಬಿಟ್ವು. ಇದರಿಂದ ಟ್ರಾಫಿಕ್ ಜಾಮ್. ಮೇಲ್ಗಡೆಯಿಂದ ಮಳೆ ಬರಿತಾ ಇದೆ, ಕೆಳಗಡೆ ನೋಡಿದರೆ ರಸ್ತೆ ಜಾಮ್ ಆಗಿದೆ. ಭಾಳ ಸಮಸ್ಯೆ ಆಗೋಗ್ಬಿಡ್ತು ನಿನ್ನೆ. ಹಾಗಾಗಿ ಇವತ್ತು ಮಳೆ ಬರೋದಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೋಣಪ್ಪ ಅನ್ನೋ ಒಂದು ಗುಂಗ್ನಲ್ಲಿರ್ತಾರೆ ಜನ. ಸೊ ಈಗ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಹೇಳಿದೆ ಇವತ್ತು ರಾತ್ರಿಯೂ ಕೂಡ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಮಂಡ್ಯ, ಮೈಸೂರು ಜಿಲ್ಲೆಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮಾಹಿತಿ ಇದೆ ನೋಡಿ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ತುಮಕೂರು, ಮಂಡ್ಯ ಮತ್ತು ಮೈಸೂರು, ಇಲ್ಲೆಲ್ಲ ಕಡೆಯೂ ಕೂಡ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸೊ ಹಾಗಾಗಿ ಆದಷ್ಟು ಬೇಗ ಮನೆ ಸೇರ್ಕೊಳ್ಳೋದು ಒಳ್ಳೆಯದು.